ಮೇಲ್ಕೋಟೆ ಪುಳಿಯೋಗರೆ. ಟುಡೇ ಟ್ರೈನ್ ಟೈಮ್ ಗೈಸ್, ಇಲ್ಲಿ ಇವರು ರೀಲ್ ಶೂಟ್ ಮಾಡ್ತಾ ಇದ್ದಾರೆ. ತ್ರಿವೇಣಿ ಬರ್ತಾ ಇದೆ. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರಿಗೂ ಶುಭೋದಯ. ಸೊ ನೆನ್ನೆ ಎಲ್ಲ ಫುಲ್ ಲೈಟಿಂಗ್ಸ್ ನೋಡಿ ಫುಲ್ ಖುಷಿ ಆಗಿಬಿಟ್ಟಿದೆ. ಸೊ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮುಂದಿನ ಪ್ಲ್ಯಾನ್ಸ್ ಏನು ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಈಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಆ್ಯಂಡ್ ಹೀಗೆ ರೆಡಿಯಾಗಿದ್ದೀನಿ ನಾನು. ಐ ಆಮ್ ವೇರಿಂಗ್ ದಿಸ್ ಕುರ್ತಾ ಸೆಟ್, ಪಿಂಕ್. ಆ್ಯಕ್ಚುಲಿ ಇದು ಪಿಂಕ್ ಕಲರ್ ಹಾಕೊಳ್ಳೋಂಗಿಲ್ಲ, ಗ್ರೇ ಇದೆ. ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ. ಅಮ್ಮ, ವೇರ್ ಆರ್ ವಿ ಗೋಯಿಂಗ್ ನೌ? ಹೌದಾ? ನಮ್ಮ ರೂಮಿಂದ ಇಂಡಿಯನ್ ಫ್ಲಾಗ್ ಕಾಣಿಸ್ತದೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ, ಹಾಗೆ ಗಾಳಿ ಕೂಡ ಇದೆ. ಸೊ ಟಿಫನ್ಗೆ ನೆನ್ನೆ ಊಟಕ್ಕೆ ಬಂದಿದ್ವಲ್ಲ, ಅಲ್ಲಿಗೆ ಬಂದಿದ್ದೀವಿ. ಆಹಾರ, ಅನ್ನಪೂರ್ಣ ಆಹಾರ. ಇಡ್ಲಿ ವಡೆ ಕೊಟ್ಟಿದ್ದಾರೆ. ಎರಡು ಸಾಂಬಾರು ಹಾಕ್ಬಿಟ್ಟಿದ್ದಾರಾ? ಎರಡು ಇದ್ರು ನಾನು ಖಾಲಿ ಬಿಡಬಾರ್ದು ಅಂತ. ಸ್ವಲ್ಪ ಸ್ಪೈಸಿ ಇದೆ ಅಲ್ಲ, ಸಾಂಬಾರು ಎರಡೂ. ವಡೆ ಕ್ರಿಸ್ಪಿ ಆಗಿದೆ. ಮಾಡಕ್ಕೆ ಅಂತಾನೆ ಬಂದಿದ್ದೀನಿ. ಬಸ್ ಬಂದು ಈಗ ರೀಚ್ ಆದ್ವಿ ಇಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ. ಸುಮ್ಮನೆ ಕಾರಲ್ಲಿ ಬಂದರೆ ಫುಲ್ ಟ್ರಾಫಿಕ್ ಇರುತ್ತೆ, ಎಲ್ಲಿ ಪಾರ್ಕಿಂಗ್ ಮಾಡೋದು ಗೊತ್ತಾಗಲ್ಲ. ಸೊ ಐ ಥಾಟ್ ಬಸ್ಸಲ್ಲಿ ಬಂದರೆ ಬೆಸ್ಟ್, ಇಲ್ಲೇ ನಿಲ್ಲಿಸ್ತಾರೆ, ಆರಾಮಾಗಿ ಹೋಗೋದು. ಈಗ ದರ್ಶನ ಮಾಡ್ಕೊಂಡು ಹೋಗೋದು. ತುಂಬಾ ರಶ್ ಇತ್ತು. ನೀವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲೇ. ಇಲ್ಲಿಂದ ಆ್ಯಕ್ಚುಲಿ ಕ್ಯೂ ಸ್ಟಾರ್ಟ್ ಆಗಿದೆ. ಲಿಟ್ರಲಿ 3 hours ತೊಗೊಳ್ತಾ ಇದೆ ಅಂತೆ ದರ್ಶನ ಮಾಡ್ಕೊಂಡು ಆಚೆ ಬರೋದಕ್ಕೆ. ಸೊ ನಮ್ಮ ಜೊತೆಯಲ್ಲಿ ಮಗು ಇದ್ದಿದ್ದ ಕಾರಣ ನಾವು ದರ್ಶನ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟೊತ್ತು ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ. ಸೊ ಅದಕ್ಕೆ ಈ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿರುವಂಥ ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾವೆಷ್ಟೋ ಕ್ಷೇತ್ರಗಳನ್ನ ವಿಸಿಟ್ ಮಾಡಬೇಕಾದ್ರೆ ಬರೀ ಮೇನ್ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಆದರೆ ಅಲ್ಲಿನ ಅಕ್ಕಪಕ್ಕ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಆಗಿರುತ್ತೆ ಆ ಸ್ಥಳದಲ್ಲಿರುವಂಥದ್ದು. ಅದೇ ಥರ ಬಂದು ಇಲ್ಲಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ, ಚಾಮುಂಡೇಶ್ವರಿ ಬೆಟ್ಟದ ಹಿಂಭಾಗದಲ್ಲಿ ನಾರಾಯಣ ಸ್ವಾಮಿ ಟೆಂಪಲ್ ಮತ್ತು ಮಹಾಬಲೇಶ್ವರ ದೇವಸ್ಥಾನ ಇದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾರನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಅಲ್ಲಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ. ಸ್ವಲ್ಪ ಡ್ರಿಸಲ್ ಆಗ್ತಾ ಇದೆ.
ದರ್ಶನ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬರ್ತಿದ್ದಂಗೆ ಫುಲ್ಲು ಜೋರಾಗಿ ಮಳೆ ಶುರುವಾಯಿತು. ಆಲ್ಮೋಸ್ಟ್ ಒಂದು 20 ನಿಮಿಷ ಕಂಟಿನ್ಯೂಸ್ ಆಗಿ ಬಿಡ್ದೇನೆ ಜೋರಾಗಿ ಮಳೆ ಬಂತು. ಮಳೆ ನಿಂತಿದ ತಕ್ಷಣ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲೇ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಸೊ ನಾವು ಬಸ್ನ ಕ್ಯಾಚ್ ಮಾಡೋದಕ್ಕೆ ನಾವು ಅಲ್ಲಿಂದ ಹೋದ್ವಿ. ಬಸ್ನಲ್ಲಿ ಈ ಟೈಮಲ್ಲಿ ಬಂದಿದ್ದಕ್ಕೆ ನಮಗೆ ತುಂಬಾ ಆರಾಮ ಅನಿಸ್ತು. ಯಾಕಂದರೆ ಪಾರ್ಕಿಂಗ್ ಟೆನ್ಷನ್ ಇಲ್ಲ, ಎಲ್ಲಿ ಪಾರ್ಕ್ ಮಾಡಬೇಕು ಏನು ಅಂತ. ಸೊ ಆರಾಮಾಗಿ ಬಸ್ಸಲ್ಲಿ ಬಂದರೆ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದು, ದೇವಸ್ಥಾನ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದು. ಸೊ ಆರಾಮಾಗಿ ಅಲ್ಲಿ ಬಂದ್ವಿ, ಬಸ್ಸಲ್ಲಿ ಇಳ್ಕೊಂಡ್ವಿ, ದರ್ಶನ ಮುಗಿಸ್ಕೊಂಡ್ವಿ. ಈಗ ನಾವು ವಾಪಸ್ ಬಸ್ಸಿಗೆ ಹೋಗೋದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್, ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತ ಅಂದರೆ ಝೂ ಎದುರುಗಡೆನೇ ಇರುವಂತಹ ಮೈಸೂರು ರಿಫ್ರೆಶ್ಮೆಂಟ್ಸ್ಗೆ, ಒನ್ ಆಫ್ ದಿ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು ಮೈಸೂರಲ್ಲಿ. ಸೊ ಇಲ್ಲಿಗೆ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಹೋಟೆಲಲ್ಲಿ ತುಂಬಾ ರಶ್ ಇತ್ತು, ಸೊ ಜಾಗನೂ ಇರಲಿಲ್ಲ. ಸೊ ಅದಕ್ಕೆ ಅವರು ಕಾರಲ್ಲೇ ಬಂದು ಅವ್ರ ಆರ್ಡರ್ನ ತೊಗೊಂಡ್ರು. ಸೊ ನಮ್ಗೆ ಏನೇನು ಬೇಕಿತ್ತು ನಾವು ಅದನ್ನು ಅವ್ರಿಗೆ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿ 2 ನಿಮಿಷಕ್ಕೇ ಎಲ್ಲ ತಂದುಕೊಟ್ರು. ಅಷ್ಟು ರಶ್ ಇದ್ದರೂ ಕೂಡ ತುಂಬಾ ಫಾಸ್ಟಾಗಿ ಅಲ್ಲಿ ಸರ್ವ್ ಮಾಡ್ತಾರೆ. ಹೌದು, ನಾವು ಈರುಳ್ಳಿ ಬಜ್ಜಿ ಹೇಳಿದ್ದು. ಚೌಚೌ ಬಾತ್, ಈ ಕಡೆ ಲೆಮನ್ ರೈಸ್. ಚೆನ್ನಾಗಿದೆ ಲೆಮನ್ ರೈಸ್. ಹೋಟೆಲ್ ಫುಲ್ ರಶ್ ಇರುತ್ತೆ, ಅದಕ್ಕೆ ಇಲ್ಲೇ ತರಿಸ್ಕೊಂಡು ತಿಂತಾ ಇದ್ದೀವಿ. ಪ್ರಾಪರ್ ಕ್ಯಾಪ್ಚರ್ ಮಾಡ್ತಾರೆ. ಈರುಳ್ಳಿ ಬಜ್ಜಿ ಐತೆ. ದೋಸೆ ರಾತ್ರಿಗೆ ಅದೊಂದು ಆಪ್ಷನ್ ಇಟ್ಕೊಬಂದಲ್ಲ, ಈಗ ತಿನ್ಸ್ಬಿಟ್ರೆ ರಾತ್ರಿಗೆ ಆಪ್ಷನ್ ಇಲ್ಲ. ನನಗೆ ದೋಸೆ, ನನ್ನ ತಂಗಿಗೂ ದೋಸೆ. ಆಹಾ, ದೋಸೆ ಮಾತ್ರ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು ಆ್ಯಂಡ್ ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ಟಿಫನ್ ಎಲ್ಲ ಆದಮೇಲೆ ಒಂದು ಸ್ಟ್ರಾಂಗ್ ಕಾಫಿನ ಕುಡಿದ್ವಿ ನಾವೆಲ್ಲರೂ. ಕಾಫಿ ಅಂತೂ ಸೂಪರಾಗಿತ್ತು. ಅದೇನೋ ಗೊತ್ತಿಲ್ಲ, ಸೊ ಟಿಫನ್ ದೋಸೆ ಇಡ್ಲಿ ಈ ಥರ ತಿಂದಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಅದಕ್ಕಿಕ್ಕೂ ಮಜಾನೇ ಬೇರೆ ಅಂತಾರೆ. ಸೊ ಎಸ್, ಮೈಸೂರು ರೈಲ್ ಮ್ಯೂಸಿಯಂ. ಎಸ್, ಸೊ ಈ ಮ್ಯೂಸಿಯಂ ಬಂದಿದ್ದೀವಿ ಈಗ. ಟಿಕೆಟ್ ಟಿಕೆಟ್ಸ್ ಇದೆ. ಅಡಲ್ಟ್ಸ್ಗೆ 50 rupees, ಫಾರ್ ಚಿಲ್ಡ್ರನ್ ಇಟ್ಸ್ 20. ಎಸ್, ನಾವೀಗ ಇರೋದು ಮೈಸೂರಿನ ರೈಲ್ ಮ್ಯೂಸಿಯಮಲ್ಲಿ. ಇದು ಬಂದು ಮೈಸೂರು ರೈಲ್ವೆ ಸ್ಟೇಷನ್ನ ಹಿಂಭಾಗದಲ್ಲೇ ಬರೋವಂಥದ್ದು. ಈ ಮ್ಯೂಸಿಯಮ್ಗೆ ಎಂಟ್ರೆನ್ಸ್ ಫೀಸ್ ಇದೆ. ನಾನು ಆಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳೋ ಥರ ಇದು ಅಡಲ್ಟ್ಸ್ಗೆ ಬಂದು 50 rupees ಮತ್ತು ಚಿಲ್ಡ್ರನ್ಸ್ಗೆ ಬಂದು 20 rupees. ಈ ಮ್ಯೂಸಿಯಂ ಒಳಗಡೆ ಒಂದು ಸಣ್ಣದಾಗಿ ಒಂದು ಟ್ರೈನ್ ರೈಡ್ನ ಇಟ್ಟಿದ್ದಾರೆ. ಸೊ ಆ ಟಿಕೆಟ್ನ ಕೂಡ ಇದರಲ್ಲಿ ಈ ಫೀಸ್ನಲ್ಲೇ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ.
ಈಗೇನು ನೋಡ್ತಾ ಇದ್ದೀರಾ, ಇದು ಬಂದು ಆವಾಗ ಯೂಸ್ ಮಾಡ್ತಾ ಇದ್ದಂಥ, ಆವಾಗ ಬಳಕೆ ಮಾಡ್ತಿದ್ದಂಥ ಎಕ್ವಿಪ್ಮೆಂಟ್ಸ್ ಇದೆಲ್ಲ. ಆ್ಯಂಡ್ ಇಲ್ಲಿ ಬಂದು ಈ ಫ್ರೇಮ್ಸ್ ಎಲ್ಲ ಬಂದು ಫಸ್ಟ್ ಟ್ರೈನ್ಸ್ ಎಲ್ಲ ಹೇಗಿತ್ತು, ಹೇಗೆ ಕಾಣಿಸ್ತಾ ಇತ್ತು, ಆ್ಯಂಡ್ ಇವಾಗ ಹಿಂಗೆ ಅದು ಅಪ್ಡೇಟ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ, ಆ್ಯಂಡ್ ಆಲ್ಸೋ ವೆರಿ ಇನ್ಫಾರ್ಮೇಟಿವ್ ಕೂಡ. ಬಿಕಾಸ್ ಹಳೆ ಕಾಲದಲ್ಲಿ ಹೇಗಿತ್ತು, ಈ ಟ್ರೈನ್ ಎಲ್ಲ ಹೆಂಗಿತ್ತು, ಅಲ್ಲಿ ಯೂಸ್ ಮಾಡ್ತಿದ್ದಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಗಿತ್ತು, ಆ್ಯಂಡ್ ಈಗ ಅಂದರೆ ಟೆಕ್ನಾಲಜಿ ಬರ್ತಾ ಬರ್ತಾ ಈಗೆಲ್ಲ ಹೆಂಗೆ ಅಪ್ಡೇಟ್ ಆಗಿದೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಬೇರೆ ಮ್ಯೂಸಿಯಮ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಯೂನಿಕ್ ಅಂತ ಹೇಳ್ಬೋದು. ಯಾಕಂತಂದರೆ ಬೇರೆ ಮ್ಯೂಸಿಯಮ್ಸ್ ಎಲ್ಲ ಸ್ವಲ್ಪ ಇಂಡೋರಲ್ಲಿ ಆಗಿರುತ್ತೆ, ಲೈಕ್ ಒಂದು ಸ್ಪೆಸಿಫಿಕ್ ಹಾಲಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಪ್ರತಿಯೊಂದಾಗಲಿ. ಬಟ್ ಇದು ಸ್ವಲ್ಪ ಯೂನಿಕ್, ಯಾಕಂತಂದರೆ ಇದು ಕಂಪ್ಲೀಟ್ಲಿ ಔಟ್ಡೋರಲ್ಲಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ಎಲ್ಲೇ ನೋಡಿದ್ರೂ ಕೂಡ ನೀವು ಮರ ಗಿಡಗಳನ್ನ ನೀವು ನೋಡ್ಬೋದು. ತುಂಬ ಕಾಮಾಗಿ ತುಂಬಾ ಚೆನ್ನಾಗಿತ್ತಲ್ಲಿ ಓಡಾಡೋದಕ್ಕೆ. ಸೊ ಇದು ನೋಡಿ, ಟ್ರೈನಲ್ಲಿ ಒಳಗಡೆ ಕೆಫೆ ಥರ ಮಾಡಿದ್ದಾರೆ. ವೆಯ್ಟ್, ಅಲ್ಲಿ ಶೋ ಯು ಒಂದು ಹುಷಾರಮ್ಮ. ಎಷ್ಟು ದೊಡ್ಡ ಜಾಗ ಇದೆ ಒಳಗಡೆ. ಸ್ಮಾಲ್ ಕೆಫೆ ಥರ ಮಾಡ್ಯಾರ. ಈ ಟ್ರೈನಲ್ಲಿ ಹೋಗೋದಕ್ಕೀಗ ಇಲ್ಲಿ ಸ್ಟೇಷನ್ ಇದೆ. ಸೊ ಈ ಸ್ಟೇಷನಲ್ಲಿ ಈಗ ನಿಂತ್ಕೋತೀವಿ. ಇವರೆಲ್ಲ ಒಂದು ರೌಂಡ್ ಹೋಗಿ ಬಂದಮೇಲೆ ನೆಕ್ಸ್ಟು ನಾವು ಹೋಗ್ತೀವಿ ಟ್ರೈನಲ್ಲಿ. ಟುಡೇ ಟ್ರೈನ್ ಟೈಮ್ ಟೇಬಲ್ ಗೈಸ್ ನೋಡಿ, ಇಲ್ಲಿ ಕೂಲಿ ರೈಲ್ವೆ ಸ್ಟೇಷನಲ್ಲೆಲ್ಲ ಹಿಂಗೆ ಇರ್ತಾರಲ್ಲ ಕೂಲಿಗಳೆಲ್ಲ, ಮುಂಚೆ ಇದೇ ಥರ. ಸೊ ಈಗ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನು ರೌಂಡ್ಗೆ ಹೋಗಿದೆ. ಸೊ ಆಲ್ಮೋಸ್ಟ್ 3 ರೌಂಡ್ ಓಡಿಸ್ತಾರೆ. ಸೊ ನಮ್ಮ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಟ್ರೈನ್ ಹತ್ತಿದ್ದೀವಿ. Let's go. Let's go. Actually fun. ಇದು ರಿಯಲ್ ರೈಲ್ವೆ ಸ್ಟೇಷನ್ ಈ ಸೈಡ್ ಕಾಣಿಸ್ತಾ ಇರೋದು. ಐ ಥಿಂಕ್ ನೈಟ್ ಫುಲ್ ಲೈಟ್ ಆಗ್ತದೆ ಅನ್ಸುತ್ತಲ್ಲ. ಹಾಂ, ಆಲ್ರೆಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಇಲ್ಲಿ. ಸೊ ಆಲ್ಮೋಸ್ಟ್ 1 ರೌಂಡ್ ಆಯ್ತು. ಈಗ ಇನ್ನೊಂದು ರೌಂಡು. ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಈ ಟ್ರೈನ್ನ ಮಿನಿ ರೈಡ್ ಏನು ಕರ್ಕೊಂಡೋದ್ರು ಅದು. ಯಾಕಂದರೆ ಜಸ್ಟ್ ಮ್ಯೂಸಿಯಮ್ನ ಎಕ್ಸ್ಪ್ಲೋರ್ ಮಾಡಿದ್ದಲ್ಲದೆ ಅದನ್ನು ಎಕ್ಸ್ಪೀರಿಯೆನ್ಸು ಕೂಡ ಇಲ್ಲಿ ಮಾಡಿಸಿದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಟ್ರೈನ್ ಬಂದು ರಾಜರು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಒಳಗಡೆ ಎಲ್ಲ ಅವ್ರಿಗೆ ಹಿಂಗೆ ಬೇಕು ಆ ಥರ ಕಂಫರ್ಟ್ನಲ್ಲಿ ಇದನ್ನು ಮಾಡಿದ್ದಾರೆ. ನೋಡ್ಬಿಟ್ಟು ಪ್ರತಿಯೊಂದು ಲೈಕ್ ರೂಮು, ಕಿಚನ್ನು, ಬಾತ್ರೂಮ್, ವಾಶ್ರೂಮ್ಸ್, ಎವ್ರಿಥಿಂಗ್.
ಹೌದು. ಸೊ ಇದೇನು ನೋಡ್ತಾ ಇದ್ದೀರಾ, ಈ ಟ್ರೈನ್ ಬಂದು 120 ವರ್ಷದ ಹಳೆಯ ಕಾಲದ ಟ್ರೈನ್. ಈ ಟ್ರೈನ್ ಬಂದು ಮೈಸೂರಿನ ಮಹಾರಾಜ ಮಹಾರಾಣಿಯರು ಯೂಸ್ ಮಾಡ್ತಿದ್ದಂಥ ಟ್ರೈನ್. ಹಾಗಾಗಿ ಈ ಟ್ರೈನ್ನ ಅವರ ಸೌಕರ್ಯಕ್ಕೆ ಹೇಗೆ ಬೇಕು ಆ ಥರ ಇದನ್ನು ಮಾಡಿಫೈ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನೀವಿಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಕಿಚನಿಂದ ಹಿಡಿದು ಡೈನಿಂಗ್ ರೂಮ್ ಆಗಿರಲಿ, ಬಾತ್ರೂಮ್ಸ್ ಆಗಿರಲಿ, ಮತ್ತು ಸ್ಟಾಫ್ಗೆ ರೆಸ್ಟ್ ರೂಮ್ ಆಗಿರಲಿ, ಈವನ್ ಸಲೂನ್ ಕೂಡ ಈ ಟ್ರೈನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅವ್ರಿಗೆ ಹೇಗೆ ಬೇಕೋ ಆ ಥರ ಈ ಟ್ರೈನ್ನ ಅಷ್ಟು ಚೆನ್ನಾಗಿ ಮಾಡಿಫೈನ ಮಾಡ್ಕೊಂಡಿದ್ದಾರೆ. ಸೊ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದು ಟ್ರೈನಲ್ಲೂ ಕೂಡ ಈ ಥರ ಎಲ್ಲನೂ ಮಾಡಿದ್ದಾರೆ ಅನ್ನೋದು. ಇದು ಕುಕ್ ರೆಸ್ಟ್ ರೂಮ್. ಶೆಫ್ಸ್ಗೆಲ್ಲ ಇದೆ ರೆಸ್ಟ್ ರೂಮ್ ಅನಿಸುತ್ತೆ. ಹಾಂ, ಫೋಲ್ಡಬಲ್ ಕಾರ್ಡ್ ಟೇಬಲ್. ಇದು ಮಹಾರಾಣಿ ಸಲೂನ್. ಇಲ್ಲಿ ಇವರು ರೀಲ್ ಶೂಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದೇನು ಅಂತಂದರೆ ಟಿಕೆಟ್ಸ್ನ ಇಲ್ಲಿ ಆನ್ಲೈನ್ ಬೈ ಮಾಡೋದಕ್ಕಾಗಲ್ಲ, ಇಲ್ಲೇ ಬಂದು ಖರೀದಿಸಬೇಕಾಗತ್ತೆ. ಮಂಗಳ ಮೂತಿ. ಆ್ಯಂಡ್ ಎಸ್, ನಾವೀಗ ಇರೋದು ಮೈಸೂರಿನ ಫೇಮಸ್ ಬೇಕ್ರಿ ಸಾಪಾದಲ್ಲಿ. ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಸಿಗುವಂಥ ಡೆಸರ್ಟ್ ಆರ್ ದಿ ಬೆಸ್ಟ್. ಯಮ್ಮಿ ಡೆಸರ್ಟ್ಸ್ ಆರ್ ಹಿಯರ್. ದಿ ನೇಮ್ ಸಾಪಾ ಹೆಂಗೆ ಬಂತು ಅಂತಂದರೆ, ಇದು ಕಾಂಬಿನೇಷನ್ ಆಫ್ ಫಸ್ಟ್ 2 ಲೆಟರ್ಸ್ ಆಫ್ ದ ವರ್ಡ್ ಸೌದೋ ಆ್ಯಂಡ್ ಪೇಸ್ಟ್ರಿ. ಸೊ ಇದು ರಿಫ್ಲೆಕ್ಟಿಂಗ್ ದ ಬೇಕ್ರೀಸ್ ಕೋರ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಇವೆರಡು ವರ್ಡ್ನ ಫಸ್ಟ್ 2 ಸ್ಟಾರ್ಟಿಂಗ್ ಲೆಟರ್ಸ್ನ ಕಂಬೈನ್ ಮಾಡಿ ಸಾಪಾ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ರಂಡು ನಿನ್ನ ಮೂತಿ ತೋರಿಸು. ಫುಲ್ ಶುಗರ್ ಆಗಿದೆ ಕಣೆ. ಎಲ್ಲ ತಿನ್ಕೊಂಡು ಆಚೆ ಬರೋಷ್ಟರಲ್ಲಿ ಕತ್ಲಾಗ್ಬಿಟ್ಟಿದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ನೈಟಲ್ಲಿ ಸಾಪಾ. ಇಲ್ಲಿ ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದಾರೆ. ಬೆಟರ್, ತಂಟೆ ಇರಲ್ಲ. ಸೊ ಈಗ ಕೇಕ್ ಶೋಗೆ ಹೋಗ್ತಾ ಇದ್ದೀವಿ ನಾವು ನಡ್ಕೊಂಡು. ಗಾಡಿನ ಪಾರ್ಕ್ ಮಾಡಿ ಈಗ ಕೇಕ್ ಶೋಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ರೋಡೆಲ್ಲ ಅಂತೂ ಫುಲ್ ಕಲರ್ಫುಲ್ ಆಗಿದೆ ಲೈಟ್ಸಿಂದ.
ಕೇಕ್ ಶೋ. ಕೇಕ್ ನೋಡಿ ಗಾಯ್ಸ್ ಹೆಂಗಿದೆ, ವಾವ್. ಇಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ, ಅದು ಒಂದು ಕೇಕಲ್ಲಿ. ಸೋ ಗುಡ್. ಆ್ಯಂಡ್ ಇದು ಫುಲ್ಲು ಒಳಗಡೆ ಫುಲ್ ಎ ಸಿನ ಹಾಕಿದ್ದಾರೆ, ಸೊ ದಟ್ ಕೇಕ್ ಎಲ್ಲ ಮೆಲ್ಟ್ ಆಗಬಾರ್ದು ಅಂತ. ಇದು ನೋಡಿ ಕ್ಯಾರೆಸ್ ಡ್ಯಾಮ್ನ ಹೆಂಗೆ ಮಾಡಿದ್ದಾರೆ ಕೇಕಲ್ಲಿ. ಪ್ರತಿ ವರ್ಷವೂ ಕೂಡ ಅಷ್ಟೇ ಸ್ಪೆಷಲಾಗಿ ಇಲ್ಲಿ ಕೇಕ್ಸ್ನ ಮಾಡ್ತಾರೆ, ಸ್ಪೆಷಲ್ ಥೀಮ್ಸಲ್ಲಿ ಮಾಡ್ತಾರೆ. ಸೊ ಹೋದ ವರ್ಷ ಏನು ಸ್ಪೆಷಲ್ ಆಗಿತ್ತು ಅಂದರೆ ಮೈಸೂರು ಪ್ಯಾಲೇಸ್ ಆ್ಯಂಡ್ ಆಲ್ಸೋ ಚಂದ್ರಯಾನ 3 ಮತ್ತು ರಾಮ ಮಂದಿರ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಆನೆಗಳನ್ನ ಕೇಕಲ್ಲಿ. ಚೆನ್ನಾಗಿ ಮಾಡಿದಾರಲ್ಲ, ಟೈಗರು, ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜ ಇದು ಕೇಕ್ ಅಂತಲೇ ಅನಿಸಲ್ಲ. ಕೇಕ್ ಶೋನೆಲ್ಲ ನೋಡ್ಕೊಂಡು ಆಚೆ ಬರ್ತಿದ್ದಂಗೆ ಕೆಲವೊಂದು ಸ್ಟಾಲ್ಸ್ನ ಇಟ್ಕೊಂಡಿದ್ದಾರೆ. ಲೈಕ್ ಕೆಲವೊಂದು ಬಂದು ಹ್ಯಾಂಡ್ ಮೇಡ್ದಾಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಥರ ವಿಭಿನ್ನವಾಗಿರೋ ಸ್ಟಾಲ್ಸ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೇಕ್ನ ಬೇಕ್ರಿ ಇಟ್ಕೊಂಡಿದ್ದಾರೆ, ಸೊ ದಟ್ ಅಲ್ಲಿ ಕೇಕ್ನ ನೋಡ್ಕೊಂಬಂದವ್ರಿಗೆ ದೇ ಫೀಲ್ ಈಟಿಂಗ್ ಅಟ್ಲೀಸ್ಟ್ ಒಂದು ಪೀಸ್ನ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕಾಗಿ ಅಲ್ಲಿ ಬೇಕ್ರಿನ ಇಟ್ಕೊಂಡಿದ್ದಾರೆ. ಕೇಕ್ ಶೋ ಮುಗಿಸ್ಕೊಂಡು ಈಗ ನಾವು ಹೊರಟಿರೋದು ಆಹಾರ ಮೇಳಕ್ಕೆ. ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಆಹಾರ ಮೇಳ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ವಿ. ತುಂಬಾ ಕ್ರೌಡ್ ಇದೆ, ತುಂಬ ಜನ ಇದ್ದಾರೆ, ಬಟ್ ಸ್ಟಿಲ್ ವಿ ವಾಂಟ್ ಟು ಎಕ್ಸ್ಪ್ಲೋರ್. ಫುಲ್ಲು ಇದು ಆಹಾರ ಮೇಳನೇ, ಫುಲ್ ಆಹಾರ ಮೇಳ. ಎಲ್ಲ ಥರ ವೆರೈಟಿ ಆಫ್ ಫುಡ್ ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲ ಇಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ. ನನಗೆ ಸೀರಿಯಸ್ಲಿ ಇಷ್ಟು ಜನ ನೋಡಿ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಸೀರಿಯಸ್ಲಿ. ಸೊ ಇಲ್ಲಿ ಆಹಾರ ಮೇಳದಲ್ಲಿ ಆಹಾರಕ್ಕಿಂತ ಜನ ಜಾತ್ರೆನೇ ಜಾಸ್ತಿ ಇದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಇಲ್ಲಿ ತಿನ್ನಬೇಕೋ ಬೇಡವಾ ಅನ್ನೋ ಕನ್ಫ್ಯೂಷನ್ ಇತ್ತು. ಜೋಳದ ರೊಟ್ಟಿ ತೊಗೊಂಡ್ವಿ, ದಾವಣಗೆರೆ ಬೆಣ್ಣೆ ದೋಸೆ ಆ್ಯಂಡ್ ಜೋಳದ ರೊಟ್ಟಿ ಆ್ಯಂಡ್ ಸಬ್ಬಕ್ಕಿ ವಡೆನೂ ಸಿಗುತ್ತೆ. ಈ ರಶಲ್ಲಿ ಅದೆಲ್ಲ ತೊಗೊಳಕ್ಕಾಗಲ್ಲ. ಹೆಂಗಿದೆ ಅಮ್ಮ? ಚೆನ್ನಾಗಿದೆಯಾ? ಇದು ಮೇಲ್ಕೋಟೆ ಪುಳಿಯೋಗರೆ. ಟೋಟಲಿ ಇಲ್ಲಿ 140+ ಸ್ಟಾಲ್ಸ್ನ ಈ ಸತಿ ಆಹಾರ ಮೇಳದಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ವೆಜ್ಗೆ ಸಪ್ರೇಟು ಮತ್ತು ನಾನ್ ವೆಜ್ಗೆ ಸಪ್ರೇಟ್ ಝೋನಾಗಿ ಮಾಡಿದ್ದಾರೆ, ಎರಡನ್ನೂ ಕಂಬೈನ್ ಮಾಡಿಲ್ಲ. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಮೋಸ್ಟ್ ಆಫ್ ಎಲ್ಲ ಲೀಫ್ ಪ್ಲೇಟ್ಸ್ನ ಸರ್ವ್ ಮಾಡ್ತಿದ್ರು. ಆಮೇಲೆ ಪ್ಲಾಸ್ಟಿಕ್ನ ತುಂಬ ಕಡಿಮೆ ಯೂಸ್ ಮಾಡಿದ್ದಾರೆ, ಎಲ್ಲ ಪೇಪರ್ಸಲ್ಲಿ ಮತ್ತು ಈ ಅಡಿಕೆ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಿದ್ರು, ವಿಚ್ ಇಸ್ ವೆರಿ ಗುಡ್. ಆಹಾರ ಮೇಳದಲ್ಲಿ ಎಲ್ಲನೂ ಟೇಸ್ಟ್ ಮಾಡೋಕ್ಕಾಗಿಲ್ಲ, ಎಲ್ಲ ವೆರೈಟಿನೂ ನಾವು ಟೇಸ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ತಿಂದ್ಕೊಂಡು ಟೇಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟು ಬಂದ್ವಿ.
ಆದ್ರೂ ಈ ರೋಡಲ್ಲಿ ಇಷ್ಟು ಚೆನ್ನಾಗಿರೋ ಲೈಟಿಂಗ್ಸ್ ನೋಡಿ ಎಷ್ಟು ದೂರ ಬೇಕಾದ್ರೂ ನಡಿಬೋದು ಅಂತ ಅನಿಸ್ತಾ ಇತ್ತು. ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ರೋಡಲ್ಲಿ ಆಗ್ತಿದ್ದಂತಹ ಲೈಟಿಂಗ್ಸು. ಬಿಕಾಸ್ ಸಂಜೆ ಆಗ್ತಿದ್ದಂಗೆ 6:30 ಆಗ್ತಿದ್ದಂಗೆ ಎಲ್ಲ ಲೈಟ್ಸ್ನ ಆನ್ ಮಾಡೋರು. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಇದನ್ನ ನೋಡಿಕೊಂಡು ಆರಾಮಾಗಿ ಎಷ್ಟು ದೂರ ಬೇಕಾದ್ರೂ ನಡಿಬೋದು ಅಂತ ಅನಿಸ್ತಾ ಇತ್ತು. ಫುಡ್ಡಲ್ಲಿ ಏನು ಇಷ್ಟ ಆಯ್ತು ನಿಂಗೆ ಆಹಾರ ಮೇಳದಲ್ಲಿ? ಪುಳಿಯೋಗರೆ, ಆಮೇಲೆ ರೊಟ್ಟಿ, ಜೋಳದ ರೊಟ್ಟಿ. ಮಮ್ಮ ನಿಂಗೆ ಜೋಳದ ರೊಟ್ಟಿ ಅದೊಂದೇನು ಇಷ್ಟ ಆಗಿದ್ದು? ಅದೊಂದೇನಾ? ಚುರ್ಮುರಿ ಅದಕ್ಕೆ ನಿಮಗೆ ಏನು ಇಷ್ಟ ಆಯಿತು? ನನಗೆ ಸಕ್ಕರೆ ಪೊಂಗಲ್ ಅದೊಂದು, ಆಮೇಲೆ ಸಬ್ಬಕ್ಕಿ ವಡೆ ವಾಸ್ ಓಕೆ. ಬೆಲ್ಲದ್ದು ಸಕ್ಕರೆ ಪೊಂಗಲ್ ಚೆನ್ನಾಗಿತ್ತು. ಐ ಮೀನ್ ಸ್ವೀಟ್ ಪೊಂಗಲ್ ಆ್ಯಂಡ್ ಪುಳಿಯೋಗರೆನೂ ಚೆನ್ನಾಗಿತ್ತು. ರಂಡಿ ನಿಂಗೆ ಆದ್ರೂ ನಮ್ಮ ಅತ್ತಿಗೆಗೆ ಗೋಬಿ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಾಗಿದ್ದಾರೆ. ಗೋಬಿ ಇಲ್ಲ ನನಗೆ ತುಂಬ ಹರ್ಟ್ ಆಯಿತು. ನನಗೆ ಬಂದು ನಂಗೆ ಪುಳಿಯೋಗರೆ ಇಷ್ಟ ಆಯಿತು. ಮೇಲ್ಕೋಟೆ ಪುಳಿಯೋಗರೆ ಸಕ್ಕತ್ತಾಗಿತ್ತು, ನಂಗೆ ಇಷ್ಟ ಆಯಿತು. ಅದೊಂದೇ ಇಷ್ಟ ಆಗಿದೆ, ನಂಗೆ ಬೇರೆ ಏನು ಇಷ್ಟ ಆಗಲಿಲ್ಲ. ಚೆನ್ನಾಗಿತ್ತು. ಆ್ಯಂಡ್ ಇಲ್ಲ ಹೇಳು, ಆಫ್ ಮಾಡು. ಅದನ್ನೇ ಹೇಳ್ತಾ ಇದ್ದ. ನಾವೆಲ್ಲ ಕಾಫಿಗೆ ಹೋಗಿದ್ವಿ ಒಂದು ರೀಸನ್ಗೋಸ್ಕರ. ಯಾ ಆ್ಯಂಡ್ ಐ ಹ್ಯಾವ್ ಟು ಗಿವ್ ಅ ಕಂಟೆಂಟ್. ಮೈಸೂರಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ತ್ರಿವೇಣಿ ಐಸ್ ಕ್ರೀಮ್ ತಾನೇ ಅದು? ಐಸ್ ಕ್ರೀಮ್ ಅಲ್ಲ, ಇದು ಇಟ್ಸ್ ಐಸ್ ಕ್ರೀಮ್ ಓನ್ಲಿ. ಸಿಗುತ್ತೆ, ಮಸ್ಟ್ ಟ್ರೈ ಅಂತ ಇದು ಹಾಕ್ಬಿಡ್ತಾ ಇದ್ರು. ಥರ ಆ್ಯಕ್ಚುಲಿ ಫೇಮಸ್. ಅದು ಕಂಟೆಂಟ್ ನೋಡಿಕೊಂಡು ನಿಮ್ಮ ಅಣ್ಣ ಇಲ್ಲಿ ಬಂದಿದ್ದು ಹುಡ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ ನೋಡೆ. ಸೊ ಇಲ್ಲಿ ಶಾಪ್ ಕಾಣಿಸ್ತಿದೆಯಲ್ಲ, ದಿಸ್ ಈಸ್ ವೆರಿ ಫೇಮಸ್ ಫಾರ್ ತ್ರಿವೇಣಿ ಐಸ್ ಕ್ರೀಮ್ಸ್ ಅಂತ ಮೈಸೂರಲ್ಲಿ. ಸೊ ನಮ್ಮ ಅಣ್ಣಂಗೆ ಇಷ್ಟ ತ್ರಿವೇಣಿ ಐಸ್ ಕ್ರೀಮ್ಸು, ಅಲ್ಲಿ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ. ಏನೇನು ಅಡಿಕೆ ತಟ್ಟೆ ಪಾನಿಪುರಿ ಅಂಗಡಿ ಅದು. ಯಾ ಯಾ ಮೋಸ್ಟ್ಲಿ ಅಲ್ಲಿ ಅಡಿಕೆ ತಟ್ಟೆ ಸಿಗುತ್ತೆ ಅನ್ಸುತ್ತೆ. ಪಾನಿಪುರಿ ಹಂಗೆ ಹೇಳೋದು. ಅಡಿಕೆ ತಟ್ಟೆ ಪಾನಿಪುರಿ ಹಾಕ್ಕೊಡ್ತಾರೆ, ಕಮೆಂಟ್ ಹಾಕ್ತಾರೆ. ಅದು ಅಡಿಕೆ ತಟ್ಟೆ ಪಾನಿಪುರಿ. ಯಾವುದು ಈಗ ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಫುಲ್ಲು ಡೀಪ್ ಸ್ಲೀಪ್ ಬರುತ್ತೆ ಆ್ಯಕ್ಚುಲಿ. ಬಿಕಾಸ್ ಅಷ್ಟು ಓಡಾಡಿದ್ದೀವಿ ನಾವು ಇವತ್ತು, ಆಹಾರ ಮೇಳಕ್ಕಾಗಲಿ, ಆಮೇಲೆ ಏನು ಕೇಕ್ ಶೋಗೆ ಆಗಲಿ. ಸೊ ಎಲ್ಲ ಕಡೆ ಸಿಕ್ಕಾಪಟ್ಟೆ ಓಡಾಡಿದ್ದೀವಿ. ಫುಲ್ಲು ಡ್ರೈನ್ ಆಗಿಬಿಟ್ಟಿದೆ ಬಾಡಿ ಎಲ್ಲ ಓಡಾಡಿ. ಬಟ್ ಹಂಗೆ ತಿಂದಿದ್ದೀವಿ ಕೂಡ. ಆ್ಯಂಡ್ ಹಂಗೆ ಅದೆಲ್ಲ ಓಡಾಡಿ ಫುಲ್ ಎಲ್ಲ ಕರ್ಗೋಗಿದೆ. ಸೊ ಈಗ ರೂಮ್ಗೆ ಹೋಗಿ ಫುಲ್ ತಾಚಿ ಮಾಡೋದು. ಈಗ ಕರಗಿಸೋದು. ಹಾಂ, ಏನು ಕರಗಿಸೋದು? ರೂಮ್ಗೆ ಹೋಗಿ ನಿದ್ದೆ ಮಾಡೋದು. ಅವಳು ಏನೇನೋ ಅಂತ ನಾನು ಎಡಿಟಿಂಗ್ ಮಾಡ್ಕೋತೀನಲ್ಲ. ತ್ರಿವೇಣಿ ಬರ್ತಾ ಇದೆ. ಹಿಂಗೆ ಒಂದು ವಾರ ತಿಂದ್ಬಿಟ್ರೆ ಅಷ್ಟೇ ತ್ರಿವೇಣಿ ಆಗ್ತೀವಿ. ಯಾ ತ್ರಿವೇಣಿ. ಮಾತ್ರ ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಮೇಲೇನೂ ಫುಲ್ಲು ಲೈಟಿಂಗ್ ಹಾಕಿದ್ದಾರೆ ಬೆಟ್ಟದ ಮೇಲೆ. ಹಿಂಗೆ ಕಾಣಿಸ್ತದೆ. ಬಟ್ ಸುಸ್ವಾಗತ, ವೆಲ್ಕಮ್ ಕೂಡ.
ಈಗ ನಾವು ಬಂದಿರೋದು ಎಲ್ಲಿ ಅಂತಂದರೆ ವೆರಿ ಫೇಮಸ್, ಇತ್ತೀಚೆಗೆ ತುಂಬ ಫೇಮಸ್ ಆಗಿರೋದು ಈ ಚಿತ್ರಾನ್ನ ತಿನ್ನೋದು ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ವೀಡಿಯೋ ಮಾಡಬೇಕಾದ್ರೇ ಅಲ್ಲಿರೋರು ಹೇಳಿದ್ರು ಪ್ಲೀಸ್ ವೀಡಿಯೋ ಮಾಡಿಬಿಡಿ, ಬಿಕಾಸ್ ತುಂಬಾ ಕ್ರೌಡ್ ಆಗ್ತಿದೆ, ಈ ಥರ ವೀಡಿಯೋ ಮಾಡಿ ಹಾಕಿ ಜನ ಬಂದು ಇಲ್ಲಿ ತುಂಬ ಕ್ರೌಡ್ ಆಗ್ತಿದೆ ಅಂತ. ಸೊ ಆ್ಯಂಡ್ ನಾವಿಲ್ಲಿ ಚಿತ್ರಾನ್ನ ಪಾರ್ಸೆಲ್ ತೊಗೊಂಡು ರೂಮಲ್ಲಿ ತಿನ್ನೋಣ ಅಂತ. ಐಸ್ ಕ್ರೀಮು, ಗುಲ್ಕನ್ನು, ಜಾಮೂನು ತಿನ್ಮಾ ಬೈಟ್. ಏನು ಹೇಳೋದೇ ಇಲ್ಲ, ಮೂಕ ಪ್ರೇಕ್ಷಕ. ಬನ್ನಿ ಮಂಟಪ ರೋಡ ಇದು. ಸಿಂಧು ಸವಾರಿ ಇಲ್ಲಿಗೆ ಬರೋದು ಲಾಸ್ಟಲ್ಲಿ. ಕ್ಯೂ ಸ್ಟಾರ್ ಇಲ್ಲೇ ಇಲ್ವಾ ಕೂತ್ಕೊಂಡಿದ್ದು ನಾವು? ಆಲಿವ್ ಸ್ಟಾರಾ? ಆಲಿವ್ ಸ್ಟಾರ್ ನಾವು ಇಲ್ಲೆಲ್ಲ ಕೂತಿದ್ವಲ್ಲ, ಕರೆಕ್ಟ್. ಹೋಟ್ಲಿದೆ ನೋಡಿ ಇಲ್ಲೇ ಪಕ್ಕದಲ್ಲೇ ಬಾತ್ ರೋಡ್ ಇದ್ದು ಪಲಾವ್ ಟೊಮೆಟೊ ಬಾತ್. ಸೊ ನೋಡಿದ್ರಲ್ಲ, ಇದಾಗಿತ್ತು ಮೈಸೂರಿನ ಪಾರ್ಟ್ 2 ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮೈಸೂರಲ್ಲಿ ಒಂದು ಹಿಡನ್ ಜೆಮ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ ವಿಡಿಯೋ ನನ್ನ ಮುಂದಿನ ವಿಡಿಯೋದಲ್ಲಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.